ಕತೆ ಸೋಮನಗೌಡರ ನಾಯಿ. ಸೋಮನಗೌಡರು ಊರಿನ ಶ್ರೀಮಂತರು. ಅವರ ಬಳಿ ಮೋತಿ ಎಂಬ ನಂಬಿಕೆಯ ನಾಯಿ ಇತ್ತು. ಅದು ಬಹಳ ಜಾಣ. ಒಂದು ದಿನ ಮನೆ ಮಂದಿ ಮದುವೆಗೆ ಹೋಗಿ ಮೋತಿಯನ್ನು ಮನೆ ಕಾಯಲು ಬಿಟ್ಟರು. ರಾತ್ರಿ 4 ಕಳ್ಳರು ಮನೆಗೆ ಹಿಂಬದಿಯಿಂದ ನುಗ್ಗಿ ಬಂಗಾರದ ಪೆಟ್ಟಿಗೆಯನ್ನು ಕದ್ದರು. ಮೋತಿ ಬೊಗಳದೆ ಅವರೆಲ್ಲರನ್ನೂ ಚೀಪಾಗಿ ಹಿಂಬಾಲಿಸಿತು. ಕಳ್ಳರು ಪೆಟ್ಟಿಗೆಯನ್ನು ಊರ ಹೊರಗಿನ ಗುಡ್ಡದ ಬಳಿ ಹೂಳಿದರು. ಮರುದಿನ ಸೋಮನಗೌಡರು ಮನೆಗೆ ಬಂದು ಗೋಡೆ ಒಡೆದಿದ್ದನ್ನು ನೋಡಿ ಗಾಬರಿಯಾದರು. ಮೋತಿ ದೋತರ ಎಳೆಯುತ್ತ ಅವರನ್ನು ಹೊರಗೆ ಕರೆದಿತು. ಅವರು ಪೆಟ್ಟಿಗೆ ಹೂಳಿದ ಸ್ಥಳಕ್ಕೆ ಹೋಗಿ ಆಳುಗಳ ಸಹಾಯದಿಂದ ಅದು ತೆಗೆಯಲಾಯಿತು. ಪೆಟ್ಟಿಗೆ ನೋಡಿ ಗೌಡರು ಸಂತೋಷದಿಂದ ಮೋತಿಯನ್ನು ಮೆಚ್ಚಿದರು. ಮೋತಿಯ ಜಾಣತನದಿಂದ ಬಂಗಾರ ಮರಳಿ ಸಿಕ್ಕಿತು. ಊರಿನವರು ಮೋತಿಯ ಶೂರತನಕ್ಕೆ ಶ್ಲಾಘಿಸಿದರು. ಸಂದೇಶ: ನಂಬಿಕೆಯಿಂದ ಪ್ರತಿ ಜೀವಿಯೂ ಅನೇಕ ಅಸಾಧ್ಯ ಕಾರ್ಯಗಳನ್ನು ಸಾಧಿಸಬಹುದು.